ಉಗ್ರವಾದ ಬ್ಲಾಸ್ಟ್ ಸ್ಫೋಟ ಪ್ರಕರಣ. ಇದರ ಟಾರ್ಗೆಟ್ ಕೇವಲ ದೆಹಲಿ ಆಗಿರಲಿಲ್ಲ ಅನ್ನೋದು ತನಿಖೆಯ ಭಾಗವಾಗಿ ಇದೀಗ ರಿವೀಲ್ ಆಗ್ತಾ ಇದೆ. ಇದೇ ಡಿಸೆಂಬರ್ 6ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಇದ್ದಂತಹ ಬಾಬ್ರಿ ಮಸೀದಿಯನ್ನ ಕೆಡವಿ 33 ವರ್ಷ ಆಗ್ತಾ ಇದೆ. ಅದರ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಸಲುವಾಗಿ ಈಗ ಅಯೋಧ್ಯೆಯಲ್ಲಿರುವ ರಾಮ ಮಂದಿರವನ್ನ ಟಾರ್ಗೆಟ್ ಮಾಡಿ ಕೂಡ ಸ್ಫೋಟವನ್ನ ನಡೆಸುವ, ವಿಧ್ವಂಸಕ ಕೃತ್ಯವನ್ನ ನಡೆಸುವ ಪ್ಲಾನಿಂಗ್ ಕೂಡ ಈ ಶಂಕಿತ ಉಗ್ರರದ್ದು ಆಗಿತ್ತು ಅನ್ನೋದು ತನಿಖೆಯ ಭಾಗವಾಗಿ ಹೊರಬಂದಿರುವ ಮಾಹಿತಿ. ಇದೆಲ್ಲದರ ನಡುವೆ ಮತ್ತೊಮ್ಮೆ ಉದ್ಭವವಾಗಿರುವ ಪ್ರಶ್ನೆ, ಯಾಕೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಉಗ್ರವಾದದ ಅಥವಾ ಉಗ್ರಗಾಮಿಗಳ ಟಾರ್ಗೆಟ್ ಆಗ್ತಾ ಇದೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಸಾಮಾಜಿಕ ಹೋರಾಟಗಾರರಾದ ಸುಧೀರ್ ಮುರಳಿ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇಸ್ಲಾಮಿಕ್ ಧಾರ್ಮಿಕ ಚಿಂತಕರು, ವಿದ್ವಾಂಸರು ಆಗಿರುವ ಅಬ್ದುಲ್ ರಶೀದ್ ಸಾದಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿಂದೂ ಮುಖಂಡರು ಶ್ರೀಕಾಂತ್ ಶೆಟ್ಟಿ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಆಡಿಯನ್ಸ್ ಕೂಡ ಇದ್ದಾರೆ. ವಿಶೇಷವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಜಾಜಿನಗರ, ಇಲ್ಲಿಂದ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮೊದಲನೇದಾಗಿ ಶ್ರೀಕಾಂತ್ ಅವರೇ ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಟಾರ್ಗೆಟ್ ಅಯೋಧ್ಯೆ, ಆದ್ರೆ ಉಗ್ರವಾದಕ್ಕೆ ಧರ್ಮ ಇಲ್ಲ. ಟಾರ್ಗೆಟ್ ಕಾಶಿ, ಉಗ್ರವಾದಕ್ಕೆ ಧರ್ಮ ಇಲ್ಲ. ಟಾರ್ಗೆಟ್ ಪೆಹಲ್ಗಾಮ್ನಲ್ಲಿರ್ತಕ್ಕಂಥ ಹಿಂದೂ ಟೂರಿಸ್ಟ್ಗಳು, ಆದ್ರೂ ಉಗ್ರವಾದಕ್ಕೆ ಧರ್ಮ ಇಲ್ಲ. ಏನ್ ಹೇಳ್ತೀರಿ ಈ ರೀತಿಯ ವಾದಕ್ಕೆ? ನೋಡಿ, 99ರ ಯುದ್ಧದ ನಂತರ ಪಾಕಿಸ್ತಾನ ಮತ್ತು ISI ಯೋಚನೆಯನ್ನ ಮಾಡುತ್ತದೆ, ಭಾರತವನ್ನ ನೇರ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ. ಹಾಗಾಗಿ ವಾರ್ ಆಫ್ 1000 ಕಟ್ಸ್, ದೇಶದ ಒಳಗಡೆ ಸಣ್ಣ ಪುಟ್ಟ ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಿ ಡಿಸ್ಟಬಿಲೈಸ್ ಮಾಡಬೇಕು ಅಂತ ಅವ್ರು ಹೊರಡ್ತಾರೆ. ಅದಕ್ಕಾಗಿ ಅನೇಕ ಸಂಘಟನೆಗಳು ಕೂಡ ಇಲ್ಲಿ ಕೆಲಸ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ, ಅದು ಸಂಕಟ ಮೋಚನ ಮಂದಿರ ಇರಬಹುದು, ವಾರಣಾಸಿ ಇರಬಹುದು, ಕಾಶಿ, ಅನಂತರ ಅನೇಕ ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವಂಥದ್ದು ಹೇಳೋದು ಸತ್ಯ. ಭಯೋತ್ಪಾದನೆಗೆ ಧರ್ಮ ಇಲ್ಲ, ಧರ್ಮ ಇದ್ದಲ್ಲಿ ಭಯೋತ್ಪಾದನೆ ಇಲ್ಲ. ಧರ್ಮದ ಅರ್ಥ ತಿಳಿದವರು ಇದನ್ನು ಹೇಳುತ್ತಾರೆ. ಆದರೆ ಭಯೋತ್ಪಾದನೆ ಹಿಂದೆ ಒಂದು ಮಜಹಬ್ ಇದೆ, ಒಂದು ಮಜಹಬ್ ಅನ್ನುವಂಥದ್ದು ಇದೆ, ಒಂದು ಕೌಮ್ ಅನ್ನುವಂಥದ್ದು ಇದೆ, ಒಂದು ಉಮ್ಮತ್ ಅನ್ನುವಂಥದ್ದು ಇದೆ. ಪಾನ್ ಇಸ್ಲಾಮಿಕ್, ಇಡೀ ಜಗತ್ತಿನಾದ್ಯಂತ ಇವತ್ತು ಏನು ನಡೀತಾ ಇದೆ ಅದೇ ಭಾರತದ ಒಳಗೂ ನಡೀತಾ ಇರೋದು. ಅದೇನು ನೈಜೀರಿಯಾದಲ್ಲೂ ಬೇರೆ ಅಥವಾ ಇಸ್ರೇಲ್ ಅಲ್ಲಿ ಬೇರೆ ಅಥವಾ ಇನ್ನೇನು ಬೇರೆ ಏನಲ್ಲ, ಇಡೀ ಜಗತ್ತಿನ ಎಲ್ಲಾ ಕಡೆಗಳಲ್ಲಿ ನಡೀತಾ ಇರುವಂತದ್ದು ಭಾರತದಲ್ಲಿ ನಡೀತಾ ಇದೆ. ಆದರೆ ಭಾರತದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಮೊನ್ನೆ ನಡೆದಂತಹ ಘಟನೆ ಇದು ನಮಗೆ ಬಹಳ ವಿಶೇಷ. ಇವತ್ತು ಭಾರತದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ ಅವಧಿಯಲ್ಲಿ ಅದು ನಡೀತಾ ಇರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವಧಿಯಲ್ಲಿ ಅದು ಮಾಮೂಲಾಗಿತ್ತು. 1993ರಿಂದ 2013ರವರೆಗೆ 20 ವರ್ಷದಲ್ಲಿ 6024 ಬಾಂಬ್ ಬ್ಲಾಸ್ಟ್ಗಳು. ಆದ್ರೆ ಇತ್ತೀಚೆಗೆ ಬಹಳ ನನಗನ್ಸುತ್ತೆ ನೌಗಾಂವ್ನ ಪ್ರಕರಣದಿಂದ ನೋಡಿದ್ರೆ 33 ಕಡೆಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಅವ್ರ ಯೋಚನೆ ಇತ್ತು. ಒಂದು ಕಡೆಯಲ್ಲಿ ಅದು ಆಕಸ್ಮಿಕವಾಗಿ ಆಗಿರೋದು, ದೆಹಲಿಯಲ್ಲಿ ಏನದು ಪ್ಲಾಂಡ್ ಆಗಿ ಆಗಿರೋದಲ್ಲ, ಅದು ಆಕಸ್ಮಿಕವಾಗಿರೋದು. ಇವತ್ತು ನೌಗಾಂವಲ್ಲಿ ಸ್ಟೇಷನ್ ಅಲ್ಲಿ ಆಗಿರೋದು ಕೂಡ ಆಕಸ್ಮಿಕ. ಹಾಗಾಗಿ ದೇಶದ ಭದ್ರತಾ ವ್ಯವಸ್ಥೆಗಳು ಸರಿಯಾದ ಕೆಲಸವನ್ನು ಮಾಡ್ತಾ ಇವೆ. ದೇಶದಲ್ಲಿ ತಮ್ಮ ರಾಜಕಾರಣಕ್ಕಾಗಿ ತನಿಖಾ ಸಂಸ್ಥೆಗಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವುದನ್ನ ನಿಲ್ಲಿಸಿದ್ರೆ ತನಿಖಾ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಇಂತಹ ಪ್ರಕರಣಗಳನ್ನು ಮಟ್ಟ ಹಾಕೋದಕ್ಕೆ ಸಮರ್ಥರಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಸರಿ, ಅಬ್ದುಲ್ ರಶೀದ್ ಸಹದಿ ಅವರೇ, ಒಬ್ಬ ಬಾಬರ್, ಮೊಘಲ ದೊರೆ ಬಾಬರ್ ಭಾರತದ ಮುಸಲ್ಮಾನರಿಗೆ ಐಕಾನ್ ಆಗ್ಬೇಕಾ? ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಕಾನೂನಾತ್ಮಕವಾಗಿ ಅಪರಾಧವೇ, ಯಾರು ಮಾಡಿದ್ರು ಅವರು ಶಿಕ್ಷೆಗೆ ಅರ್ಹರೇನೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಬಾಬ್ರಿ ಮಸೀದಿ ಧ್ವಂಸವಾದ ದಿನವನ್ನ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ ಹೇಳಿ ಭಾರತದಲ್ಲಿರ್ತಕ್ಕಂಥ ಯಾರಿಗಾದ್ರೂ ಯಾಕೆ ಅನಿಸ್ಬೇಕು ಅಂತ? ಯಾರು ಹೇಳಿದ್ರದು? ಈಗ ಯಾರೆಲ್ಲ ಉಗ್ರ ಶಂಕಿತರು ಅಂತ ಹೇಳಿ ಯಾರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ, ಟಾರ್ಗೆಟ್ ಇದ್ದಿದ್ದು ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಪ್ರತೀಕಾರ ತೆಗೆದುಕೊಳ್ಳೋದು. ಶಂಕಿತರು ಅಂತ ನೀವು ಹೇಳ್ತಿದ್ದೀರಲ್ವಾ, ಆರೋಪಿಗಳಲ್ಲ. ಅಂದ್ರೆ ಅವ್ರ ಬಳಿಯಲ್ಲಿ ಇನ್ನೂ ವಿಶ್ವಾಸ ಇದೆ ನಿಮ್ಗೆ? ನಾನು ಸಮರ್ಥನೆ ಮಾಡಿ, ನಾನು ಡೌಟ್ ಕ್ಲಿಯರ್ ಮಾಡ್ತಾ ಇರೋದು. ಶಂಕಿತರು ನೀವು ಹೇಳಿದ್ರಿ, ಟೆಕ್ನಿಕಲಿ ಹಂಗ್ ಕರಿಬೇಕು, ಕರಿತೀವಿ. ಎಸ್, ಓಕೆ. ಇದು ಈಗ ಟಾರ್ಗೆಟ್ ಮಾಡ್ತಿರೋದು ಅಂತ ಯಾರು ಹೇಳಿದ್ದು? ತನಿಖೆ ಭಾಗವಾಗಿ ರಿವೀಲ್ ಆಗಿರೋದು, ಡೈರಿಗಳಲ್ಲಿ ಬರ್ಕೊಂಡಿದ್ದು. ರೈಟ್, ಯಾರು ಹೇಳ್ತಿದ್ದಾರೆ? ಯಾರು ಅಲ್ಲ ಸರ್, ತನಿಖಾ ಸಂಸ್ಥೆಗಳಿಂದ ಬರ್ತಾರೆ. ನನ್ಗೇನು ಅನಿಸ್ತಿದೆ ಅಂದ್ರೆ, ಈಗ ಇವರು ಹೇಳಿದ್ರಲ್ಲ ಹಿಂದೂ ಮುಖಂಡರು, ಈಗ ಹಳೆಯ ಕಾಲ ನಾನು ಕೇಳ್ತಾ ಇದ್ದೆ ದೇಶ ಅಪಾಯದಲ್ಲಿದೆ, ದೇಶ ಅಪಾಯದಲ್ಲಿದೆ ಅಂತ ಹೇಳಿ. ಸರಿಯಪ್ಪ ಅಂತ ಹೇಳಿ ಪ್ರಜ್ಞಾವಂತ ನಾಗರಿಕರು ದೇಶ ಸುಭದ್ರವಾಗಿರ್ಬೇಕು ಅಂತೇಳಿ 2014ರಲ್ಲಿ ಕೊಟ್ಬಿಟ್ರು. ಆದ್ರೂ ಇದು ರಿಪೀಟ್ ಆಗ್ತಿದೆ ಅಂದ್ರೆ ಅವತ್ತು ಧರ್ಮ ಯುದ್ಧ, ಧರ್ಮದ ಹೆಸರನ್ನು ಇಟ್ಕೊಳ್ಳೋಣ. ಈಗ ನನ್ನ ಪ್ರಕಾರ, ಇನ್ನು ನಾನು ಬೇರೆಯವರ ಅಭಿಪ್ರಾಯ ಹೇಳ್ತಾ ಇಲ್ಲ, ನನ್ನ ಪ್ರಕಾರ ಹೇಳ್ತಿರೋದು ಇದು ಧಾರ್ಮಿಕವಾಗಿ ನೋಡೋದಕ್ಕಿಂತ ಒಂದು ರಾಜಕೀಯವಾಗಿ ನೋಡಬಹುದು ಅಂತ.
ಕಾರಣ ಮೊನ್ನೆ ಬಿಹಾರಲ್ಲಿ ಚುನಾವಣೆ ಇತ್ತು, ಅದನ್ನು ಇನ್ನೇನೋ ಎಮೋಷನಲ್ ಆಗಿ ಜನರನ್ನು ತಗೊಳ್ಳೋಣ ಅಂತ ಹೇಳಿ ಕವರ್ ಮಾಡ್ಲಿಕ್ಕೆ ಆ ತರದ್ದು ಪ್ಲಾನು. ಪೆಹಲ್ಗಾಮು ಅಷ್ಟೇ, ಪುಲ್ವಾಮಾನು ಅಷ್ಟೇ. ಚುನಾವಣೆ ಬರುವ 1-2-3 ವಾರಗಳ ಮುಂಚೆ ಈ ಘಟನೆಗಳು ನಡೆಯುತ್ತೆ. ಆದ್ದರಿಂದ ಈ ಬಾಬರಿ ಟಾರ್ಗೆಟ್ ಆಗಿಲ್ಲ. ಅದು ಆಗಿದ್ರೆ ಈ ಆರೋಪಿಗಳು ಯಾರಿದ್ದಾರೆ, ಶಂಕಿತ ಆರೋಪಿಗಳಾದ್ರೆ ನಾವು ಎಂದೆಂದೂ ಹೇಳ್ತಾ ಬರುತ್ತಿರದಂತೆ ಅವರನ್ನು ಸಾರ್ವಜನಿಕವಾಗಿಯೇ ಗಲ್ಲಿಗೇರಿಸಬೇಕು. ಒಂದು. ಇನ್ನೊಂದೇನಂದ್ರೆ, ನಾನು ಈ ಆರೋಪಿಗಳ ಸಂಬಂಧ ಏನು, ಅವರಿವರು ಪಾಕಿಸ್ತಾನಕ್ಕೆ ಏನು ಸಂಬಂಧ ಅಂತ ಏನು ಹೇಳೋಕಿಲ್ಲ ಬಂದಿಲ್ಲ. ಇಲ್ಲಿ ಯಾರದು ಬರುವುದೂ ಇಲ್ಲ. ಇವರು ಸ್ವಾಮೀಜಿಗಳಿದ್ದಾರೆ, ಹಿಂದೂ ಧರ್ಮ ಭಯೋತ್ಪಾದಕ ಧರ್ಮ ಅಂತ ಹೇಳೋ ಸಮರ್ಥಲಿಕ್ಕೆ ಅವರು ಬಂದಿಲ್ಲ, ನಾನೂ ಬಂದಿಲ್ಲ. ನಾನು ಹೇಳ್ತಿದ್ರೆ ಇವರು ಹೇಳಿದಂತೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ. ಒಂದು, ಅವರ ಧರ್ಮ ಯಾವುದಂದ್ರೆ ಭಯೋತ್ಪಾದನೆ ಅವರ ಧರ್ಮ. ಇನ್ನೊಂದೇನಂದ್ರೆ, ನಮ್ದು ಏನಿದ್ರು ಕೂಡ ಮುಸಲ್ಮಾನ ಅಬ್ದುಲ್ಲಾ ಅಥವಾ ಮೊಹಮ್ಮದ್ ಎಂದು ಹೆಸರಿದ್ದಕ್ಕೆ ಅವನು ಮುಸಲ್ಮಾನ ಆಗಲ್ಲ. ಮುಸ್ಲಿಮರು ಅಂತ ಹೇಳಿ ನಾವು ತಿಳ್ಕೋಬೇಕಂದ್ರೆ 5 ಹೊತ್ತಿನ ನಮಾಜ್ ಇದೆ, ಅದರಲ್ಲೇ ನಾವು ಐಡೆಂಟಿಫೈ ಮಾಡೋದು. ಇದರಲ್ಲೂ ಕೂಡ ಈ ಶಂಕಿತ ಆರೋಪಿಗಳು ಮುಸಲ್ಮಾನರು ಎಂದು ಹೇಳುವುದಕ್ಕಿಂತ ಆ ತನಿಖೆ ಪೂರ್ಣಗೊಳ್ಳುವ ತನಕ ನಮಗೆ ಸ್ವಲ್ಪ ವೇಟ್ ಮಾಡೋಣ. ಪೆಹಲ್ಗಾಮಲ್ಲಿ ಆಯ್ತು ಸರ್, ನೀವು ಇದಕ್ಕೆ ತನಿಖೆ ಆಗ್ಲಿ ಅಂತ ಹೇಳ್ಬಹುದು. ಪೆಹಲ್ಗಾಮ್ನಲ್ಲಿ ಧರ್ಮದ ಹೆಸರು ಕೇಳಿ ಧರ್ಮದ ಹೆಸರು ಕೇಳಿ ಹತ್ಯೆ ಮಾಡಿದಾಗ್ಲೂ ಕೂಡ ನಾವು ಧರ್ಮದ ಉದ್ದೇಶಕ್ಕೆ ಈ ಉಗ್ರವಾದಿ ಚಟುವಟಿಕೆಗಳು ಆಗ್ತಿಲ್ಲ ಅಂತ ಹೇಳಿ ಯಾಕೆ ಭಾವಿಸ್ಬೇಕು, ಅಥವಾ ಪೆಹಲ್ಗಾಮಲ್ಲಿ ದಾಳಿ ಆಯ್ತಲ್ವಾ, ಅದರಲ್ಲಿ ಸತ್ತವರು ಕೇವಲ ಹಿಂದೂಗಳು ಮಾತ್ರ ಆಗಿದ್ರ? ಟಾರ್ಗೆಟ್ ಆದವ್ರು ಯಾರು ಅಲ್ಲ, ಸತ್ತವರು ಟಾರ್ಗೆಟ್ ಆದವ್ರು ಯಾರು? ತಾಜ್ ಹೋಟೆಲ್ ನ ಒಳಗ್ ನುಗ್ದಾಗ್ಲೂ ಕೂಡ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ, ತಾಜ್ ಹೋಟೆಲ್ ಒಳಗೆ ನುಗ್ದಾಗ್ಲೂ ಕೂಡ ಉಗ್ರರು ನೀವು ಮುಸ್ಲಿಮರ ಅಂತ ಕೇಳಿ ಅವರನ್ನ ಬಿಟ್ಟು ಹಿಂದೂಗಳನ್ನ ಹೊಡೆದಿದ್ದನ್ನ ದೇಶ ಕಣ್ಣಾರೆ ಕಂಡಿದೆ. ಇದು ಮಾಧ್ಯಮಗಳು ಸೃಷ್ಟಿಸಿದ ಒಂದು ಅವಾಂತರ. ಕಣ್ಣು ಮುಂದೆ ರಾಚುವ ಸಾಕ್ಷಿಗಳಿರುವಾಗ್ಲೂ ಕೂಡ ಮಾಧ್ಯಮ ಸೃಷ್ಟಿ ಸಾಕ್ಷಿಗಳು ಇದೆ. ಜನ ಮೂರ್ಖರಲ್ಲ, ಇದನ್ನು ಹೇಳಿಲ್ಲ ಅಂತ ನಾವು ಅದು ಕೂಡ ಅರ್ಥ ಮಾಡ್ಕೋಬೇಕು. ಒಂದ್ ಸೈಡ್ ಮಾತ್ರ ನೋಡಬಾರ್ದು. ನಾನು ಓಪನ್ ಆಗಿ ಪ್ರಶ್ನೆ ಕೇಳ್ತೀನಿ. ಒಂದು ರಾಮೇಶ್ವರಂ ಕೆಫೆ, ಅಲ್ಲಿ ಬ್ಲಾಸ್ಟ್ ಮಾಡುವ ಮುಂಚೆ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಬಂದ್ಬಿಟ್ಟು ನಂತರದಲ್ಲಿ ಬ್ಲಾಸ್ಟ್ ಮಾಡ್ತಾನೆ ಅಂತಂದ್ರೆ ಈತನನ್ನ ನೀವ್ ಏನಂತ ಕರಿತೀರಿ? ಈತನಿಗೆ ಧರ್ಮದ ಅಮಲು, ನಾನಿದು ಹಿಂದೂ ಆಗಿದ್ರು ಕೂಡ ಪ್ರಶ್ನೆ ಮಾಡ್ತಿದ್ದೆ, ಧರ್ಮದ ಅಮಲು ತಲೆ ಮೇಲೆ ತುಂಬಿ ಅಮಾಯಕ ಹಿಂದೂಗಳನ್ನ ಕೊಲ್ಲುವ ಉದ್ದೇಶ ಈ ಸೋಕಾಲ್ಡ್ ಎಲ್ಲರೂ ಅಲ್ಲ, ಈ ಸೋಕಾಲ್ಡ್ ರ್ಯಾಡಿಕಲ್ ಇಸ್ಲಾಮಿಕ್ ಟೆರರಿಸ್ಟ್ ಗಳಿಗೆ ಇಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೆಂಗ್ ಹೇಳ್ತೀರಿ ನೀವು? ಇಲ್ಲ ಮೇಡಮ್, ಅಲ್ಲ, ನನಗೊಂದು ಪ್ರಶ್ನೆ ಇದೆ. ಈ ಭಯೋತ್ಪಾದನೆ ಅನ್ನೋದು ಭಯವನ್ನು ಉತ್ಪಾದಿಸುವವರು ಅಲ್ವಾ? ಖಂಡಿತ ತಾನೆ. ಭೀಕರವಾದ ಅನ್ನೋದು ಒಂದು ಭೀಕರವಾದ ವಾದವನ್ನು ಸೃಷ್ಟಿಸುವನು. ಅದು ಪೆಹಲ್ಗಾಮಲ್ಲೋ ಕಾಶ್ಮೀರದಲ್ಲೋ ಇನ್ನು ಕನ್ಯಾಕುಮಾರಿಯಲ್ಲಿ ಆಗ್ಬೇಕು ಅಂತ ಇದೆಯಾ? ಇಲ್ಲ. ನಮ್ ಸೌತ್ ಕನ್ನಡದಲ್ಲಿ ಆಗ್ತಾ ಇಲ್ವಾ? ಮನುಷ್ಯನು ಕಾಶ್ಮೀರದವನಾದ್ರೂ ಇಲ್ಲ ಬೆಂಗಳೂರಿನವನಾದ್ರೂ ಕರಾವಳಿಯ ಮಂಗಳೂರಿನವನಾದ್ರೂ ಮನುಷ್ಯ ತಾನೆ ಅಲ್ವಾ? ಅಲ್ಲಿ ಕೊಂದಾದ ಕಾಶ್ಮೀರದಲ್ಲಿ ಕೊಂದ್ರೆ ಅವನು ಭಯೋತ್ಪಾದಕ, ಇಲ್ಲಿ ಕೊಂದ್ರೆ ದನದ ಹೆಸರಲ್ಲಿ, ದೇವಸ್ಥಾನದ ಹೆಸರಲ್ಲಿ ಅಥವಾ ಇನ್ನೂ ಕ್ಷುಲ್ಲಕ ಕಾರಣ ಕೊಂದ್ರೆ ಅವನು ಭಯೋತ್ಪಾದಕ ಅಲ್ಲ. 100% ಹೌದು. ಅದನ್ನು ಯಾಕೆ ನೀವು ಚರ್ಚೆ ಮಾಡಲ್ಲ? ಭಯೋತ್ಪಾದಕ ಅದಕ್ಕೆ ನಾನು ಹೇಳ್ತಿರೋದು ಮೇಡಮ್, ಯಾರೇ ಆಗ್ಲಿ, ಮೊಹಮ್ಮದ್ ಆಗಿರ್ಲಿ, ಅಹಮದ್ ಆಗಿರ್ಲಿ, ಯಾರೇ ಆಗಿರ್ಲಿ, ಭಯೋತ್ಪಾದಕ ಚಟುವಟಿಕೆಯಲ್ಲಿ ಅವನು ಪಾಲ್ಗೊಂಡು ಅವನ ಆರೋಪಿತ ಸಾಬೀತಾದ್ರೆ ಧರ್ಮದ ಹೆಸರಲ್ಲಿ ಅವನು ಗುರುತಿಸಬೇಡಿ. ಭಯೋತ್ಪಾದಕ ಅಂತ ಹೇಳಿ ಗುರುತಿಸಿ ಅವನಿಗೆ ಶಿಕ್ಷೆ ಕೊಡಿ.